ಒಂದ್ಸಾರಿ ನಿನ್ನ ಮನಸ್ಸನ್ನ ಬದಲಾಯಿಸಿ ಅವನ ಹತ್ರ ಮಾತಾಡು. ನೀವಿಬ್ರು ಮಾತಾಡ್ಕೊಂಡು ಒಂದಾಗಿ. ಅವನು ಗೊತ್ತೋ ಗೊತ್ತಿಲ್ಲದೇನೋ ಏನಾದ್ರೂ ತಪ್ಪು ಮಾಡಿರಬಹುದು, ಆದ್ರೆ ಉದ್ದೇಶಪೂರ್ವಕವಾಗಂತೂ ಮಾಡಿರಲ್ಲಮ್ಮ. ಅವನನ್ನ ಕ್ಷಮಿಸ್ಬಿಡು. ಅವನ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡು. ಇಷ್ಟೇ ನಾನೇನ ಕೇಳ್ಕೊಳ್ಳೋದು. ದೊಡ್ಡ ಮನಸ್ಸು ಬೇಡಮ್ಮ, ನೀನ್ ಹೀಗಿರ್ಬೇಡ. ಸಾರಿ ಅತ್ತ, ಈ ಒಂದು ವಿಷಯ ಬಿಟ್ಟು ನೀನ್ ಬೇಕಾದ್ರೂ ಕೇಳಿ ನಾನು ಮಾಡ್ತೇನೆ. ನಾನು ಯಾಕೆ ಮನೆ ಬಿಟ್ಟು ಬಂದೆ ಅಂತ ಅವ್ರಿಗೆ ಗೊತ್ತು. ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ. ನಾನು ಹೇಳೋದೇನೂ ಇಲ್ಲ. ಹೇಳಿ ಕೇಳಿ ಸರಿ ಮಾಡುವಂಥ ವಿಷಯ ಅಲ್ಲ ಅದು. ಸರಿ ಮಾಡೋಕ್ಕೂ ಆಗಲ್ಲ. ದಯವಿಟ್ಟು ಆಸೆನ ಬಿಟ್ಬಿಡಿ. ನೀವಿಲ್ಲಿಗೆ ಬಂದು ನಿಮ್ಮ ಸಮಯನ ಶ್ರಮನ ವ್ಯರ್ಥ ಮಾಡ್ಕೋಬೇಡಿ. ಪದೇ ಪದೇ ಬಂದು ಕೇಳಿದ್ರೆ ನಿಮಗೂ ಬೇಜಾರಾಗುತ್ತೆ. ನಾನು ಹಠ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಆತಗೆ ಮಾತು ಬೆಳೆಯುತ್ತೆ, ಮನಸ್ಸಿಗೆ ಕಿರಿಕಿರಿ ಹಿಂಸೆ ಆಗುತ್ತೆ. ಹಾಗೆಲ್ಲ ಆಗೋದು ಬೇಡ. ಈಗಾಗಲೇ ನಿಮ್ಗಳ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗಿದ್ದೀನಿ. ಇನ್ನೂ ಕೆಟ್ಟವಳಾಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ನಾನು ನಿಮ್ಗಳಿಗೆ ಕೆಟ್ಟವಳು ಅಂತ ಅನಿಸ್ಬಹುದು, ಆದರೆ ನಾನು ಹೀಗಿರೋದಕ್ಕೆ ಕಾರಣ ನನ್ನ ಮನಸ್ಸಾಕ್ಷಿ ಮಾತ್ರ ಗೊತ್ತು. ದಯವಿಟ್ಟು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಪ್ಲೀಸ್. ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ನನಗಿನ್ನೇನು ಕೇಳಬೇಡಿ. ಅಳ್ಬೇಡಮ್ಮ, ನನ್ನ ಕೈಲಿ ನೀನು ಹೀಗಿರೋದು ನೋಡೋದಕ್ಕಾಗಲ್ಲ. ನೀನು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಅದನ್ನೇ ನಾನು ನೋಡೋಕೆ ಬಯಸೋದು. ನಿನ್ನ ಮನಸ್ಸು ನೋಯಿಸ್ಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡು ಬಂದೆ. ಆದರೆ ನೀನು ಈ ರೀತಿ ಕಣ್ಣೀರು ಹಾಕೋದು ನೋಡಿದ್ರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ನಾನೇನು ಪ್ರಯತ್ನ ಮಾಡಿದ್ರೂ ಅದು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಿದೆ. ಇಷ್ಟು ವರ್ಷ ನೀನು ನನ್ನ ಮಾತು ಕೇಳ್ತೀಯ, ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅನ್ನೋ ಭರವಸೆಯಲ್ಲಿ ನಾನಿದ್ದೆ. ನೀನು ಸಿಕ್ಕಾಗ ಎಲ್ಲ ಮಾತಾಡಿ ಸರಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಗೌತಮ್ ಬೇಡ ಅಂತಂದ್ರು ನಾನೇ ಬಂದೆ. ನಾನು ಮಾತಾಡಿದ್ರೆ ನೀನು ಒಪ್ಕೋಬಹುದು ಅನ್ನೋ ನಂಬಿಕೆ ಅವನಿಗೂ ಇದೆ. ಆದರೆ ನಿನ್ನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ಬೇಡ ಅಂತ ಅಂದ. ಭೂಮಿಕಾ ಹತ್ರ ಮಾತಾಡಲೇಬೇಡಿ ಅಂತ ನನ್ನನ್ನು ಕಟ್ಟಾಕ್ತ. ಆದರೂ ನನ್ನ ಮನಸ್ಸು ತಾಳದೆ ನಾನು ಇಲ್ಲಿಗೆ ಬಂದೆ. ಆದರೂ ಏನು ಪ್ರಯೋಜನ ಇಲ್ಲ. ಗಂಡ ಹೆಂಡತಿ ಆದವರು ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿದ್ದವ್ರು ನೀವು. ಆನಂದ್, ಕಾಫಿ. ಥ್ಯಾಂಕ್ ಯು. ದಯವಿಟ್ಟು ನಾಳೆಯಿಂದ ನೀನು ಆಫೀಸ್ಗೆ ಹೋಗಪ್ಪ. ಯಾಕೆ? ನೀನು ಆಫೀಸ್ಗೆ ಹೋಗದೆ ಮನೇಲಿ ಕೆಲಸ ಮಾಡ್ಕೊಂಡು ಕೂತಿದ್ರೆ 20 ಸಲ ಕಾಫಿ ಕಾಫಿ ಅಂತ ಕೇಳ್ತಿರ್ತೀಯ. ಸಾಕಾಗ್ಬಿಟ್ಟಿದೆ. ಆಯ್ತು, ನಾಳೆಯಿಂದ ಕಡಿಮೆ ಕಾಫಿ ಕುಡಿತೀನಿ. ಹಾಗೆ ಮಾಡು. ಆನಂದ್, ಏನಾಯ್ತಮ್ಮ? ಯಾಕೆ ಡಲ್ ಆಗಿದ್ದೀರಾ? ಅಲ್ಲಮ್ಮ, ನೀವು ಫೋರ್ಸಲ್ಲಿ ಹೋಗಿದ್ ನೋಡಿ. ಈ ಸರ್ತಿ ಕಪ್ ನಮ್ದೆ, ಕಪ್ ತಗೊಂಡ್ಬರ್ತೀರಾ ಅಂತಾನೆ ಅನ್ಕೊಂಡಿದ್ದೆ. ನೀವು ಬರ್ತಾ ಏನಾದರೂ ಸಿಹಿ ಸುದ್ದಿ ತರ್ತೀರಾ ಅಂತ ಕಾಯ್ತಾ ಇದ್ದೆ. ಆದರೆ ನೀವು ಹೀಗಿರೋದು ನೋಡಿದ್ರೆ ಅಲ್ಲೇನೋ ನಡೆದಿರೋ ಥರ ಇದೆ. ಏನಾಯ್ತು? ನಾನು ಆನಂದ್ ಮಾತನ್ನ ಕೇಳಬೇಕಿತ್ತು. ಅವನು ಎಷ್ಟು ಹೇಳ್ದ, ನಾನು ಅಲ್ಲಿ ಹೋಗಿ ತಪ್ಪು ಮಾಡಿದೆ. ಭೂಮಿಕಾ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಳಲ್ಲ. ಹೋದೆ ಬಂದೆ, ಅದು ಬಿಟ್ಟರೆ ಇನ್ನೇನೂ ಆಗಲಿಲ್ಲ. ಅದಕ್ಕೇಮ್ಮ ನಾನು ಹೇಳಿದ್ದು ಹೋಗಬೇಡಿ ಅಂತ. ಅಮ್ಮ, ಹಠ ಅಂತ ಬಂದರೆ ಅದಕ್ಕೆ ಒಂಥರ ಹಠಯೋಗಿ ಇದ್ದ ಹಾಗೆ. ಯಾವುದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಅವರು ಕೆಲವು ವಿಷಯದಲ್ಲಿ ಸ್ವೀಟು ಸಾಫ್ಟು, ಆದರೆ ಇಂಥ ವಿಷಯದಲ್ಲಿ ಸಿಕ್ಕಾಪಟ್ಟೆ ಘಾಟು. ಒಂದು ಸರ್ತಿ ಪಟ್ಟು ಹಿಡಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಮನಸ್ಸಲ್ಲೂ ನೋವು ಕೊರಗು ಇವೆಲ್ಲ ಇದ್ದೇ ಇರುತ್ತೆ. ಆದರೂ ಯಾಕೆ ಈ ಥರ ಆಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಹುಡುಕ್ದಷ್ಟು ಬರೀ ಪ್ರಶ್ನೆಗಳೇ ಹುಡ್ಕೋತಾ ಇರುತ್ತೆ, ಆನ್ಸರೇ ಸಿಗಲ್ಲ. ಎಷ್ಟು ಚೆನ್ನಾಗಿತ್ತಮ್ಮ ಮನೆ, ಹೀಗಾಗೋಯ್ತು. ಸುಂದರವಾದ ಸಂಸಾರ ಹೀಗಾಗೋಯ್ತಲ್ಲ.
ಅದೇ ಬೇಜಾರು. ನಿಮ್ಮ ಕುಟುಂಬದ ಮೇಲೆ ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನಮ್ಮ, ಒಂದು ಸರಿ ಹೋಗ್ತಿದ್ದ ಹಾಗೆ ಇನ್ನೊಂದು ಬಂದು ಒಕ್ಕರ್ಸ್ಕೊಳ್ಳುತ್ತೆ. ಆ ನೋವು ಕಷ್ಟಕ್ಕೆ ನಿಮ್ಮ ಮನೆ ಅಂದ್ರೆ ಅದು ಏನಿಷ್ಟನೋ ಬಂದು ನಿಮ್ಮ ಹತ್ರನೇ ಒಕ್ಕರ್ಸ್ಕೊಳ್ಳುತ್ತೆ. ಮೊದಲು ಹೀಗಿರ್ಲಿಲ್ಲ ಆನಂದ್. ಅವಳು ಇದ್ದಾಳಲ್ಲ ರಾಕ್ಷಸಿ ಶಾಕುಂತಲ, ಅವಳು ಮನೆ ಕಾಲಿಟ್ಟಿದ್ದೇ ಇಟ್ಟಿದ್ದು. ನಮ್ಮ ಕುಟುಂಬ ಎಲ್ಲ ಹಾಳಾಗೋಯ್ತು. ಕೂಡಿ ಬಾಳ್ಬೇಕಾದವರು ಒಬ್ಬೊಬ್ರು ಒಂದೊಂದು ದಿಕ್ಕಾಗಿ ಹೋದ್ವಿ. ನೆಮ್ಮದಿ ಅನ್ನೋದೇ ಇಲ್ಲ. ಎಲ್ರೂ ಎಷ್ಟೇ ಪ್ರಯತ್ನ ಪಟ್ಟರು ಒಂದಾಗಿ ಬಾಳೋದಕ್ಕಾಗ್ತಾನೆ ಇಲ್ಲ. ಸುಂದರವಾಗಿದ್ದ ನಮ್ಮ ಕುಟುಂಬ ಸೂತ್ರ ಇಲ್ಲದ ಗಾಳಿಪಟ ಆಗಿ ಹೋಗಿದೆ. ಹೇಗಿದ್ದ ಮನೆ ಹೇಗಾಗೋಯ್ತು? ಗುಂಡು ಇಲ್ಲದೆ ಈ ಮನೆ ಬಿಕ್ಕು ಅನ್ನಿಸ್ತಿದೆ. ಗುಂಡು, ನೀನಿಲ್ಲದೆ ಇರೋ ಮನೆಗೆ ಮನಸ್ಸಿಲ್ಲದೆ ಇದ್ರು ಕಾಲಿಡ್ತಾ ಇದ್ದೀನಿ ಕಣೋ. ನೀನು ಭೂಮಿಕಾ ಎಲ್ಲೇ ಇದ್ರೂ ಹುಡುಕಿಸಿ ಈ ಮನೆಗೆ ಬರೋ ಹಾಗೆ ಮಾಡೇ ಮಾಡ್ತೀನಿ ಕಣೋ. ಮಾಡೇ ಮಾಡ್ತೀನಿ, ಮಾಡೇ ತೀರ್ತೀನಿ.